ವಿಜಯನಗರ ಜಿಲ್ಲೆಯಲ್ಲಿ ಒಳ ಮೀಸಲಾತಿಯನ್ನ ವಿರೋಧಿಸಿ ಹೋರಾಟ ಮಾಡಿದ ಹೋರಾಟಗಾರರ ಮೇಲೆ ಪ್ರಕರಣ ದಾಖಲಾಗಿರುವುದು ಖಂಡನೆ ಎಂದು ಪ್ರಕಾಶ್ ಆರ್ ಬಂಜಾರ ಸಾಹಿತ್ಯ ಪರಿಷತ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅವರು ಹೇಳಿದರು. ವಿಜಯನಗರ ಜಿಲ್ಲೆಯಲ್ಲಿ ಒಳ ಮೀಸಲಾತಿಯನ್ನ ಜಾರಿಗೆ ಮಾಡಲು ಹೊರಟಿರುವ ಸರ್ಕಾರದ ನಡೆಯನ್ನ ಖಂಡಿಸಿ ದಿನಾಂಕ 20/8/2025ರಂದು ಬಂಜಾರ, ಭೋವಿ, ಕೊರಚ, ಕೋರಮ ಈ 4 ಜಾತಿಗಳು ಸೇರಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿದ್ದು, ಈ ಹೋರಾಟದಲ್ಲಿ ಯಾವುದೇ ಶಾಂತಿ ಸುವ್ಯವಸ್ಥೆ ಹಾಗೂ ಯಾವುದೇ ಅಹಿತಕರ ಘಟನೆಗಳು ಮಾಡದೇ ಇದ್ರೂ ಕೂಡ ಕೆಲ ಹೋರಾಟಗಾರರಾದ ಶಿವು ನಾಯ್ಕ್, ಹನುಮ ನಾಯ್ಕ್, ರಾಮ ನಾಯ್ಕ್, ನಾಗ ನಾಯ್ಕ್ ಮೇಲೆ ಸುಳ್ಳು ಪ್ರಕರಣ ದಾಖಲೆ ಮಾಡಿರುವುದನ್ನು ಖಂಡಿಸುತ್ತೇವೆ ಎಂದು ಹೇಳಿದ್ರು. ವರದಿ ಚಿಗಟೇರಿ ಜಯಪ್ಪ, ವಿಜಯನಗರ. ಬಂಧುಗಳೇ ನಮಸ್ಕಾರ, ನಾನು ಪ್ರಕಾಶ್ ಆರ್ ಮಾತಾಡ್ತಾ ಇದ್ದೀನಿ. ವಿಷಯ ಏನಂತ ಹೇಳಿದ್ರೆ, ನಿನ್ನೆ 20ನೇ ತಾರೀಕು 8ನೇ ತಿಂಗಳು 2025ರಂದು ವಿಜಯನಗರ ಜಿಲ್ಲೆಯಲ್ಲಿ ಒಳ ಮೀಸಲಾತಿಯನ್ನು ವಿರೋಧಿಸಿ, ಅಂದರೆ ಒಳ ಮೀಸಲಾತಿಯನ್ನು ಯಾವುದೇ ಕಾರಣಕ್ಕೂ ಜಾರಿ ಮಾಡಬಾರ್ದು. ಒಂದು ವೇಳೆ ತಾವೇನೋ ಜಾರಿ ಮಾಡಿದ್ರೂ ಕೂಡ 4 ಸಮುದಾಯ ಬಂಜಾರ, ಭೋವಿ, ಕೊರಮ, ಕೋರ್ಚ 4 ಸಮುದಾಯಕ್ಕೆ ಸುಮಾರು 4% ಮೀಸಲಾತಿಯನ್ನು ಕೊಡಬೇಕು ಎಂದು ಉಗ್ರವಾದ ಹೋರಾಟವನ್ನು ಯಾವುದೇ ಅಹಿತಕರ ಘಟನೆಗೂ ಅವಕಾಶವನ್ನು ನೀಡದೆ ಶಾಂತಿಯುತವಾಗಿಯೇ ನಮ್ಮ ಬಂಜಾರದ ಶಿವಕುಮಾರ್ ಆಗಲಿ, ಹನುಮನಾಯ್ಕ ಅವರಾಗಲಿ ಎಲ್ಲರೂ ಕೂಡ, ಆಮೇಲೆ ಇವರೆಲ್ಲರೂ ಕೂಡ ನಮ್ಮ ಧರ್ಮಗುರುಗಳು ಮಂಜು ಮಹಾರಾಜ್ ಅವರು, ಶಿವಪ್ರಕಾಶ್ ಮಹಾರಾಜು, ಸರ್ದಾರ್ ಶಿವಲಾಲ್ ಮಹಾರಾಜ್ ಇವರ ನೇತೃತ್ವದಲ್ಲಿ ಮಾಡಿದ್ದಾರೆ. ಆದರೆ ಒಂದು ಸುಮಾರು 70 ವರ್ಷಗಳಿಂದ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದಲ್ಲಿ ನೀಡಿದ ಮೀಸಲಾತಿಯನ್ನು ಒಂದು ಜಾರಿ ಮಾಡಲು ಹೋಗ್ತಾ ಇದ್ದಾರೆ ಅಂದಾಗ ಯಾರಿಗಾದರೂ ಒಂದು ಆಕ್ರೋಶವನ್ನು ಬಂದೇ ಬರ್ತದೆ. ಬಟ್ ಆ ಆಕ್ರೋಶದಲ್ಲಿ ಕೂಡ ಯಾರೂ ಕೂಡ ಅಹಿತಕರಗಳನ್ನು ಮಾಡಿಲ್ಲ. ಆದರೂ ಕೂಡ ನಿನ್ನೆ ದಿನ ನಿನ್ನೆ ಆಗಿದೆ, ಇವತ್ತಾಗಿದೆ ಗೊತ್ತಿಲ್ಲ, ಒಟ್ಟೆ ನಮ್ಮ ಹನುಮಾನ್ ನಾಯ್ಕ ಅವ್ರ ಮೇಲೆ, ರಾಮನಾಯ್ಕ ಅವ್ರ ಮೇಲೆ, ಶಿವಕುಮಾರ್ ಅವ್ರ ಮೇಲೆ FIR ಆಗಿದೆ. FIR ನಂಬರ್ 125 ಮತ್ತು 26 ಕ್ರೈಮ್ ನಂಬರು ಆಗಿದೆ. ಇದನ್ನು ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತ FIR ನೋಡಿದ್ರೆ ಟ್ರಾಫಿಕನ್ನು ಮಾಡಿದ್ದಾರೆ, ಸಾರ್ವಜನಿಕ ಅಡ್ಡಾಡೋರಿಗೆ ತೊಂದರೆ ಮಾಡಿದ್ದಾರೆ ಅಂತೇಳಿ ಹಾಕಿದ್ದಾರೆ. ಇದು ನಮಗೆ ಸರಿ ಅನಿಸಲಿಲ್ಲ. ಯಾರ ಕುತಂತ್ರಗಳಿಂದ ಈ ರೀತಿ FIR ಮಾಡಿದ್ದಾರೆ. ದಯವಿಟ್ಟು ಸಂಬಂಧಪಟ್ಟವರು ಇದ್ರ ಬಗ್ಗೆ ಕ್ರಮ ವಹಿಸಬೇಕು. ನಾವು ನಾಡಿದ್ದೇ ಶನಿವಾರ ದಿನ ನಾವೆಲ್ಲರೂ ಸೇರಿ ಒಂದು ಪೊಲೀಸ್ ವರಿಷ್ಠಾಧಿಕಾರಿ SP ಅವರಿಗೆ ಒಂದು ದೂರನ್ನು ನೀಡ್ತಾ ಇದ್ದೀವಿ. ಏನಂದರೆ, ಉದ್ದೇಶಪೂರ್ವಕವಾಗಿ ಕೆಲವು ಕುತಂತ್ರಿಗಳಿಂದ ಈ ರೀತಿ FIR ಇಂಥವ್ರ ಮೇಲೆ ಆಗಿದೆ. ಹಾಗಾದರೆ ಹೋರಾಟನ ಮಾಡಬಾರ್ದಾ? ಹೋರಾಟಗಳನ್ನ ಹತ್ತಿಕ್ಕುವ ಕೆಲಸಗಳನ್ನು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಇದರಿಂದ ಹೋರಾಟಗಾರ ಅಂದ ತಕ್ಷಣ 100 FIR ಆಗ್ತವೆ, ಅವೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ನಾವು. ಸಮಾಜ ಅಂತ ಬಂದಾಗ ನಮ್ಮ ಜೀವ ಹೋದರೂ ಕೂಡ ನಾವು ಬಿಡೋ ಪ್ರಶ್ನೆಯೇ ಇಲ್ಲ. ಹಾಗಾಗಿ ಕೂಡಲೇ ದಯವಿಟ್ಟು ಆ FIR ಹಿಂಪಡ್ಕೋಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಇಲ್ಲದ್ರೆ ಮುಂದಿನ ದಿನಗಳಲ್ಲಿ ನಾವು ರಾಜ್ಯಾದ್ಯಂತ ಕೂಡ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ ಅಂತ ಈ ಮೂಲಕ ತಿಳಿಪಡಿಸ್ತಿದ್ದೇನೆ. ಸಂಬಂಧಪಟ್ಟ ಎಲ್ಲ ಸಮಾಜದ ಬಂಧುಗಳು, ಸಂಬಂಧಪಟ್ಟ ಸ್ಟೇಷನ್ ಪೊಲೀಸ್ ವ್ಯಾಪ್ತಿಗಳಲ್ಲಿ ನಿಮ್ಮ ಶಾಸಕರಿಗಾಗಲಿ ಅವರಿಗೆಲ್ಲ ಒಂದು ಮನವಿಗಳನ್ನು ಕೊಡ್ತಾ ಬನ್ನಿ. ಈ ರೀತಿ ನಮ್ಮ ಸಮಾಜದ ಮೇಲೆ ಈ ರೀತಿ FIRಗಳನ್ನು ಮಾಡಿದ್ದಾರೆ ಅಂದರೆ ಹೋರಾಟನೇ ಮಾಡಬಾರ್ದಾ? ಹೋರಾಟಗಳನ್ನು ಹತ್ತಿಕ್ಕುವ ಕೆಲಸವನ್ನು ಕೆಲವರು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡಲೇ ಅವ್ರ ಮೇಲೆ ಹಾಕಿರೋ ಪ್ರಕರಣವನ್ನು ಹಿಂಪಡ್ಕೋಬೇಕೆಂದು ಈ ಮೂಲಕ ತಮ್ಮಲ್ಲಿ ಆಗ್ರಹ ಮಾಡ್ತಿದ್ದೇವೆ. ನಮಸ್ಕಾರ.